ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಿಶಂತು ರಾಯನ ಮಕ್ಕಳೆಲ್ಲ ಊರಲ್ಲೇ ಇದ್ರಲ್ಲ, ಅವರಿಂದ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನೈಟ್ ಆಗಲೇ 12 ಕಾಲಾಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಹೋಗಿ ಕರ್ಕೊಬರೋಣ ಅಂತ. ಅಂದರೆ ಬಸ್ಸೇ ಇರಲಿಲ್ಲ, ಹೋದ್ಮೇಲೆ ಗೊತ್ತಾಯಿತು ಬಸ್ ಇಲ್ಲ ಅಂತ. ಇವತ್ತೊಂದು ಸ್ವಲ್ಪ ವಾಯ್ಸ್ ಕಡಿಮೆ ಬರ್ತಾ ಇರ್ಬೋದು. ಇದು ಊರಿಂದ ಬಂದಿದ್ದೀನಲ್ಲ, ಅಷ್ಟೊಂದು ಫುಲ್ಲು ಸ್ಟ್ರೆಸ್ ಆಗಿ ಅಂದರೆ ಫುಲ್ಲು ಸುಸ್ತಾಗಿಬಿಟ್ಟಿದೆ. ಅದರಿಂದ ವಾಯ್ಸೇ ಬರ್ತಾಯಿದ್ದೆ, ಇಷ್ಟೇ ಬರ್ತಾ ಇರೋದು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡೋರು. ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಬಸ್ ಹತ್ಸ್ಬಿಟ್ಟು ಬರೋಣ ಅಂತ ಕೋಲಾರ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ವಿ. ಬಸ್ಸೇ ಇರಲಿಲ್ಲ ಫ್ರೆಂಡ್ಸ್. ಕೂತ್ಕೊಂಡು ಸಾಕಾಗಿ ಎಷ್ಟು ಹಿಂಸೆ ಆಯ್ತಂದರೆ ಯಾಕಾದರೂ ಬಂದು ಅನ್ನೋ ಅಷ್ಟು ಹಿಂಸೆ ಆಗಿಬಿಡ್ತು. ಅದು ಬೇರೆ ಇಲ್ಲಿ ಪೊಲೀಸರು ಬೇರೆ ಇದ್ದರು, ಅದನ್ನ ಕೇಳ್ತಾ ಇದ್ದರು. ಇಲ್ಲಿ ಯಾರೋ ಒಬ್ಬರು ಕುಡಿದು ಅಂದರೆ ಈ ಕುಡಿಯೋರು ಹೊಲಾಡ್ತಾ ಇರ್ತಾರಲ್ಲ, ಕುಡಿದು ಗಲಾಟೆಯೆಲ್ಲ ಮಾಡ್ತಿದ್ರಲ್ಲ, ಅವ್ರಿಗೆ ಹೇಳ್ತಾ ಇದ್ದರು, ಯಾಕೆ ಕುಡ್ದಿದ್ದೀಯಾ, ಯಾಕೆ ಗಲಾಟೆ ಮಾಡ್ತಿದ್ದೀರಾ, ಕುಡ್ದಿದ್ರೆ ಹೋಗಿ ಮಲ್ಕೊಳತ್ತಾನೆ ಅಂತಂದು ಅವ್ರು ಹೇಳ್ತಾಯಿದ್ರು. ನನಗೆ ಫುಲ್ಲು ಭಯ, ನಾನು ಒಬ್ಬಳು ಬಂದಿದ್ರೆ ಇನ್ನೆಷ್ಟು ಭಯ ಹೋಗೋದು ಅಂತ. ಆದ್ದರಿಂದ ನೋಡಿ, ಇವಾಗ ಫುಲ್ಲು ಖಾಲಿ ಇದೆ ಬಸ್ ಸ್ಟಾಪೆಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಬಸ್ಸೇ ಬರ್ತಿಲ್ಲ, ಎಷ್ಟೊತ್ತಾದ್ರೂ ಅದಕ್ಕೆ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ನೋಡಿ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. ಫುಲ್ಲು ಸೆಕೆ ಅಂದರೆ ಫುಲ್ಲು ಸೆಕೆ. ಕೊನೆಗೂ ಬಸ್ ಬರಲೇ ಇಲ್ಲ, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಅದನ್ನೇ ಹೇಳ್ತಾ ಇರೋದು. ಬೆಳಿಗ್ಗೆನೇ ಹೋಗುವಂತು ಬಾ ಅಂತಂದೇಳಿ ನಮ್ಮ ಮನೆಯವ್ರಿಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲು ಸುಸ್ತಾಗಿ ಬಿಡ್ತಿದೆ. ಯಾಕಾದರೂ ಬಂದು ಅಂದರೆ ಲೇಟಾಗಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹೆಂಗೋ ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ಬೆಳಿಗ್ಗೆ ಬರೋಣ ಅಂತ. ಇದು ನೋಡಿ, ಇದು ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ರಿಟರ್ನ್ ಹೋಗ್ತಾ ಇರೋದು. ಅಂದರೆ ಬಸ್ಸೇ ಇಲ್ಲ. ಅಂದರೆ 12:30 12:20 ಅಲ್ಲಿದ್ವಿ. 12:20ರಿಂದ 3:10ವರೆಗೂ ಕಾದ್ವಿ. ಒಂದು ಬಸ್ಸೂ ಬಂದಿಲ್ಲ. ಅದರಿಂದ ಇವಾಗ ರಿಟರ್ನ್ ಹೋಗ್ತಾ ಇರೋದು ಬೆಳಿಗ್ಗೆ ಬರೋಣ ಅಂತ. ಫುಲ್ಲು ಕತ್ಲಾಗ್ಬಿಟ್ಟಿತ್ತು, ಭಯನ ಆಗಿಬಿಟ್ಟಿತ್ತು. ಅದು ಬರೀ ಯಾರೊಬ್ರು ಕಿರ್ಚಾಡೋದು ನೋಡಿ ಇನ್ನಿದ್ದು ಭಯ ಆಯಿತು. ಅದಕ್ಕೆ ಮನೆಗೆ ಹೋದ್ವಿ. ಇವಾಗ ನೋಡಿ, ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಇವಾಗ 6 ಗಂಟೆಗೆ 4 ನಿಮಿಷ ಇರುವಾಗಲೇ ಹೋಗ್ತಾ ಇದ್ದೀವಿ. ಅಂದರೆ ಬೇಗ ಬಸ್ಸಿಗೆ ಹೋದರೆ ಬೇಗ ಹೋಗೋಣ ಅಂತ. ಹಂಗಾದ್ರೂ ಬಸ್ಸಲ್ಲಿ ಆಗಲೇ ಇಲ್ಲ ಹೋಗೋಕ್ಕೆ. ಅಂದರೆ ಫುಲ್ಲು ಬಸ್ಸೆಲ್ಲ ಕಡಿಮೆ, ಜನ ಜಾಸ್ತಿ ಇರೋದ್ರಿಂದ ಬಸ್ ಬೇಗ ಹೋಗಲಿಲ್ಲ. ಬಸ್ಸನ್ನು ನಾನ್ ಸ್ಟಾಪ್ ಸಿಕ್ಕಿಲ್ಲ. ಇದು ಮೆಜೆಸ್ಟಿಕ್ ಹತ್ರ ನೋಡಿ, ಮೆಜೆಸ್ಟಿಕ್ಕಲ್ಲಿ ಇಳಿದ್ಬಿಟ್ಟು ಇವಾಗ ಅದೇ ದಾವಣಗೆರೆ ಕಡೆ ಹೋಗುತ್ತಲ್ಲ, ಆ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲಾಗ್ಬಿಟ್ಟಿತ್ತು. ಆಗಲೇ ಒಂದು 8 ಗಂಟೆ ಆದ್ರೂ ಬಿಸಿಲು ಜಾಸ್ತಿ ಅನಿಸ್ಬಿಡ್ತು. ಇವಾಗ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ಹೋಗ್ತಾ ಇದ್ದೆ. ಸ್ನ್ಯಾಕ್ಸು ಏನೂ ತೊಗೊಂಡಿರಲಿಲ್ಲ. ಬಾಳೆಹಣ್ಣು ಎತ್ಕೊಬಂದಿದ್ದೆ. ಇವಾಗ ಬಾಳೆಹಣ್ಣು ಅಷ್ಟೇ ತಿಂತಾ ಇದ್ದೀನಿ. ನೋಡಿ, ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. X200 ಯಾಕೆ ತೊಗೊಂಡೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಲ್ಲ, ಅದಕ್ಕೆ ಇದು ತೋರಿಸ್ತಾ ಇರೋದು. ನೋಡಿ, ಅಲ್ಲೊಂದು ಬೋರ್ಡ್ ಇದೆ, ನಿಮಗೆ ತೋರಿಸ್ತೀನಿ. ಕಾಣ್ತಾ ಇಲ್ಲ ಅದು ಬೋರ್ಡು. ನೋಡಿ, ಝೂಮ್ ಮಾಡಿ ತೋರಿಸ್ತಿದ್ದೀನಿ. ತಿರುಪತಿ ಅಂತಿದೆಯಲ್ಲ, ಅದಕ್ಕೂ ನಾನು ಕೂತ್ಕೊಂಡಿರೋ ಬಸ್ಸಿಗೂ ಎಷ್ಟು ದೂರ ಇದೆ ಅಂದರೆ ನೋಡಿ, ಇಷ್ಟು ದೂರ ಇದೆ. ಇಷ್ಟು ದೂರ ಇದ್ದರೂ ಝೂಮ್ ಮಾಡಿದರೆ ಕರೆಕ್ಟಾಗಿ ಕಾಣಿಸುತ್ತೆ ಅದು ಬೋರ್ಡಲ್ಲಿ ಏನಿದೆ ಅಂತ. ಇವಾಗ ಬಸ್ ಹೋಗ್ತಾ ಇದೆ. ಫುಲ್ಲು ಭಯ ಆಗ್ತಾಯಿದೆ. ಅಂದರೆ ತುಂಬ ಜನ ಏನಿಲ್ಲ, ಆದ್ರೂ ಇದು ಫಸ್ಟ್ ಟೈಮ್ ಅಲ್ಲ. ಅಂದರೆ ಒಂದು 5 ವರ್ಷ 6 ವರ್ಷ ಗ್ಯಾಪ್ ಆಯ್ತು ನಾನು ಒಬ್ಬಳೇ ಹೋಗಿ ಬರೋದು. ಅದಕ್ಕಿಂತ ಮುಂಚೆ ಮದುವೆ ದೋಸ್ತರಲ್ಲಿ ಹೋಗಿ ಬರ್ತಾಯಿದ್ದೆ ಒಬ್ಬೊಬ್ಬಳೇ. ಅಂದರೆ ನಮ್ಮ ಮನೆಯವ್ರಿಗೆ ಏನಾದರೂ ಕೆಲಸ ಇಲ್ಲ ಅಂದರೆ ಹಬ್ಬಲ್ಲಿ ಹಬ್ಬದ ಟೈಮಲ್ಲೆಲ್ಲ ಫುಲ್ಲು ರಶ್ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಅವರು ಕಂಪ್ನಿಯಿಂದ ಹಂಗೆ ಬರೋರು. ನಾನು ಇಲ್ಲಿಂದ ಹೋಗ್ತಿದ್ವಿ, ಅಲ್ಲಿಂದ ಜೊತೆಯಲ್ಲಿ ಹೋಗ್ತಾಯಿದ್ವಿ. ಅದು ಬಿಟ್ಟರೆ ನಾನು ಇವಾಗಲೇ ಒಬ್ಬಳೇ ಹೋಗ್ತಾ ಇರೋದು. ಅದರಿಂದ ಒಂದು ಸ್ವಲ್ಪ ಭಯನೂ ಇತ್ತು. 50% ಇತ್ತು, ಇನ್ನು 50% ಇರಲಿಲ್ಲ. ಇದು ಬೆಂಗಳೂರಲ್ಲಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಗೊರಗುಂಟೆಪಾಳ್ಯದಲ್ಲಿ ಅಲ್ಲಿ ಮುಗಿಸ್ಕೊಂಡು ಇದು ಸಾಯಿಬಾಬಾ ದೇವಸ್ಥಾನ ಹೋಯ್ತಲ್ಲ, ಅದು ನಿಮ್ಗೆ ಗೊತ್ತಾಗ್ತಿದೆಯೋ ಇಲ್ಲೋ ಅಷ್ಟೊಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಅಂದರೆ ಬಸ್ಸಲ್ಲಿ ಫುಲ್ಲು ರಶ್ ಇರುತ್ತಲ್ಲ, ಅದರಿಂದ ಕ್ಲಾರಿಟಿ ಇಲ್ಲ. ಈ ಚಿತ್ರದುರ್ಗದಲ್ಲಿ ನೋಡಿ, ಇದು ದಾವಣಗೆರೆ ಬಸ್ ಸ್ಟಾಪ್ ಕಡೆ ನಿಂತಿದ್ದೀನಿ ಬಸ್ಸಿಗೆ. ಇವಾಗ ನಮ್ಮೂರಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಫುಲ್ಲು ರೋಡೆಲ್ಲ ಖಾಲಿ. 3 ಗಂಟೆ ಆಗಿಬಿಟ್ಟಿತ್ತು ನಾನು ಹೋಗೋಷ್ಟರಲ್ಲಿ. ಇಲ್ಲಿ 6:15 ಹತ್ತಿದ್ದು ಬಸ್ನ. ನಮ್ಮೂರ ಹತ್ರ ಹೋಗೋಷ್ಟರಲ್ಲಿ 3 ಗಂಟೆ ಆಗಿದ್ದು. 3 ಗಂಟೆಗೆ 10 ನಿಮಿಷ ಇತ್ತು. ಆವಾಗ ಹೋಗ್ತಾ ಇದ್ದೀನಿ. ಫುಲ್ಲು ಟೈರ್ಡ್ ಆಗಿಬಿಟ್ಟಿದೆ. ಹೋದ ತಕ್ಷಣ ಮಲ್ಕೋಬೇಕು ಅನಿಸ್ತಾ ಇದೆ. ಹಂಗೆ ಮಲ್ಕೋಕ್ಕೂ ಆಗಲ್ಲ. ನಾನು ನೈಟ್ ಮತ್ತೆ ರಿಟರ್ನ್ ಬರಬೇಕು. ನೋಡಿ, ನೈಟ್ ಇದು
ಮನೆಗೆ ಹೋಗ್ಬಿಟ್ಟು ಊಟ ತಿಂದು ಮತ್ತೆ ನೈಟ್ ಬರ್ತಾ ಇರೋದು. ಇದು ನೋಡಿ ಪಾರಿಜಾತ ಹೋಟ್ಲಿಗೆ ಹಾಕ್ಬಿಟ್ಟಿದೆ ಟಿಫನ್ಗೆ. ಅಂದರೆ ನಾವೆಲ್ಲ ಟಿಫನ್ ತಿಂದ್ಕೊಂಡೆ ಬಸ್ ಹತ್ತಿದ್ದು. ಅಮ್ಮ, ನಾನು, ಮಕ್ಕಳು, ನಮ್ಮ ಜೊತೆಗೆ ನಮ್ಮ ನಾದಿನಿ ಮಗಳು ಒಬ್ಳು ಬಂದಿದ್ದಾಳೆ. ಬರಲ್ಲ ಅಂತಿದ್ಲು, ಅವಳನ್ನೂ ಕರ್ಕೊಬಂದಿದ್ದೀನಿ. ಅಂದರೆ ಅವ್ರಿಗೂ ಎಲ್ಲ ಮಕ್ಳಿಗೂ ಒಂದಿರುತ್ತೆ ರಜದಲ್ಲಿ ಎಲ್ಲಾದರೂ ಹೋಗ್ಬೇಕು ಇರಬೇಕು ಅನ್ನೋದು. ಆದ್ದರಿಂದ ಅವಳಿಗೂ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಇದು ಕೋಲಾರ ಗಾಡಿ ನಮ್ಮೂರಿಂದನೇ ಡೈರೆಕ್ಟಾಗಿ ಬರುತ್ತೆ. KA 07 ಅದಕ್ಕೆ ಯಾವಾಗಲೂ ನಾವು ಬಂದರೂ ಇದೇ ಬಸ್ಸಿಗೆ ಬರ್ತೀವಿ. ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ನಾನು ಇವಾಗ ಹೊರಗೆ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ನೋಡಿ ಇವಳು ನಮ್ಮ ನಾದಿನಿ ಮಗಳು. ನೋಡಿ ಇದು ಎಲ್ಲಿ ಅಂತ ಗೆಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಕೋಲಾರಲ್ಲಿ ನಿಶಾಂತನ ಕರ್ಕೊಂಡು ಹೋಗೋ ದಾರಿಲಿ ನಿಮಗೆ ಟ್ರೈನ್ ಹೋಗೋದು ಯಾವತ್ತೂ ತೋರಿಸಿಲ್ಲ ಅನಿಸುತ್ತೆ. ಇವತ್ತು ಟ್ರೈನ್ ಬಂದಿಲ್ಲ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಟ್ರೈನ್ ಬಂದಿಲ್ಲ. ಅದು ಗೂಡ್ಸ್ ಗಾಡಿ ಮಾತ್ರ ಬಂತು. ನಾವು ಹೋಗೋ ಟೈಮಿಗೆ ಅಲ್ಲಿ ನಿಂತ್ಕೊಂಡ್ವಿ. ಗೂಡ್ಸ್ ಗಾಡಿ ಬರ್ತಾ ಇದೆ. ಅಂದರೆ ಇದೇ ಫಸ್ಟ್ ಟೈಮ್ ನಾನು ಹತ್ರದಿಂದ ನೋಡಿರೋದು. ಅಂದರೆ ದೂರದಿಂದ ಟ್ರೈನ್ ಹೋಗೋದು ನೋಡಿದ್ದೀನಿ. ಇಷ್ಟು ಹತ್ರದಿಂದ ಅಂದರೆ ಟ್ರೈನಲ್ಲಿ ಹೋಗಿದ್ದೀನಿ ಇಲ್ಲ ಅಂತಲ್ಲ. ಈ ಕೋಲಾರ ಟ್ರೈನ್ ಆಗಲಿ ಕೋಲಾರ ಗೂಡ್ಸ್ ಆಗಲಿ ಅದನ್ನ ಹತ್ತಿರದಿಂದ ನೋಡಿರೋದು ಇದೇ ಫಸ್ಟ್ ಟೈಮು. ನಾನು ಅಮ್ಮ ಮಾತಾಡ್ಕೊತಾ ಇದ್ವಿ. ಅಲ್ಲಿ ಹೆಂಗೆ ಸತ್ತೋಗ್ತಾರೆ ಅಂತ ಗೊತ್ತಿಲ್ಲ. ನೋಡು ಆ ಕಡೆ ಈ ಕಡೆ ಅಂದರೆ ಸೆಂಟ್ರಲ್ ಮಲ್ಕೊಂಡ್ರೇನು ಏನೂ ಆಗಲ್ಲ. ಅಡ್ಡ ಮಲ್ಕೊಂಡ್ರೆ ಮಾತ್ರ ಆ ಕಡೆ ಕಾಲು ಹೋಗ್ತವೆ, ಈ ಕಡೆ ತಲೆ ಹೋಗಿರುತ್ತೆ ಅಷ್ಟೇ. ಹಿಂಗೆ ಸೆಂಟ್ರಲ್ಲಿ ಉದ್ದ ಮಲ್ಕೊಂಡ್ರೆ ಏನೂ ಆಗಲ್ಲ ಅಂತಂದು ಮಾತಾಡ್ತಾ ಇದ್ವಿ. ಅಮ್ಮನೂ ಹೇಳ್ತಾಯಿದ್ರು, ಹಿಂಗೆ ಮಲ್ಕೊಂಡ್ರೆ ಏನೂ ಆಗಲ್ಲ ಅನಿಸುತ್ತೆ, ಚೆನ್ನಾಗಿರ್ತಾರೆ. ಆ ಕಡೆ ಈ ಕಡೆ ಮಲ್ಕೊಂಡ್ರೆ ಮಾತ್ರ ಆ ಕಡೆ ಕಾಲು ಕಟ್ಟಾಗಿರುತ್ತೆ, ಈ ಕಡೆ ತಲೆ ಹೋಗಿರುತ್ತೆ ಅಷ್ಟೇ, ಇನ್ನೇನೂ ಆಗಿರಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು. ನಾವು ಇಬ್ಬರು ಅದನ್ನೇ ಮಾತಾಡ್ಕೊಂತ ನಿಂತ್ಕೊಂಡಿದ್ವಿ. ಗೂಡ್ಸ್ ಗಾಡಿನೂ ಹೋಗ್ತಾಯಿತ್ತು. ಆಮ್ಯಾಗ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಬೇಸಿಗೆ ಟೈಮಲ್ಲಿ. ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಅದು ಅಮ್ಮಗೆ ಹುಷಾರಿರಲಿಲ್ಲ, ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅದು ಇಲ್ಲಿಗೆ 2-3 ವರ್ಷ ಅಂದರೆ ಇಲ್ಲಿಗೊಂದು 5-6 ವರ್ಷದಿಂದ ಇದೆ. ಅಪ್ಪಾಜಿ ಇದ್ದಾಗ ಒಂದು ಸರಿ ಕಣ್ಣಲ್ಲಿ ಏನೋ ಗಲೀಜು ತೆಗಿತಾರಲ್ವ, ಅಲ್ಲಿ ಕರ್ಕೊಂಡೋಗಿ ತೆಗೆಸಿದ್ರು. ಅವಾಗ 1-2 ವರ್ಷ ಗ್ಯಾಪ್ ಇರಲಿಲ್ಲ ಅಷ್ಟೊಂದು. ಯಾವಾಗೋ ಒಂದು ಸರಿ ಒಂದು ಸರಿ ಬರೋದಷ್ಟೇ. ಇವಾಗ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ 3 ವರ್ಷದಿಂದ, ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಒಂದು ಸರಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಬರೋಣ ಅಂತ ಹೋಗ್ತಾಯಿದ್ವಿ. ಆ ಟೈಮಲ್ಲಿ ಆ ಗೂಡ್ಸ್ ಗಾಡಿ ಹೋಯ್ತು. ಅದು ನೋಡಿಬಿಟ್ಟು ಮಾತಾಡ್ಕೊತ ನಿಂತ್ಕೊಂಡ್ವಿ. ಯಾವ ಥರ ಜೀವ ಹೋಗುತ್ತೆ ಮನುಷ್ಯರದು ರೈಲ್ವೆ ಟ್ರ್ಯಾಕಲ್ಲಿ ಅಂತ. ಕಷ್ಟ ಬರುತ್ತೆ ನಿಜ. ಎಲ್ರಿಗೂ ಅಂದರೆ ನಮಗೇನು ಕಷ್ಟ ಅನಿಸುತ್ತಾ ಆ ಟೈಮಲ್ಲಿ ಅನಿಸುತ್ತೆ ನಾವು ಸಾಯಬೇಕು ಅಂತ. ನನಗೂ ಪ್ರತಿಯೊಬ್ಬರಿಗೂ ಅನಿಸ್ಬಹುದು. ನನಗೂ ಒಂದು ಟೈಮ್ ಏನೋ ಅನಿಸಿದೆ. ಆಮೇಲೆ ಇವಾಗ ಅನ್ನಿಸ್ತಾ ಇರೋದು ನೋಡಿದರೆ, ಎಷ್ಟೇ ಕಷ್ಟ ಬರಲಿ ಒಂದೇ ಸರಿ ಜೀವನ ಅನ್ನೋದು, ಮನುಷ್ಯನ ಜೀವನ ಇರೋದು 7 ಜನ್ಮಕ್ಕೆ ಇರುತ್ತಂತೆ. ಎಲ್ರಿಗೂ ಇರುತ್ತೆ. ಒಂದು ಇರುವೆಯಿಂದ ಹಿಡಿದು ಒಂದು ಆನೆಯವರೆಗೂ ಎಲ್ರಿಗೂ ಕಷ್ಟ ಇರುತ್ತೆ. ಅದಕ್ಕೆ ನಾವೇ ಜೀವನ ಯಾಕೆ ಕಳ್ಕೋಬೇಕು? ಏನೂ ಆಗಿಲ್ಲ ಅಂದರೆ ನಮ್ಮ ಕೈಲಿ ಏನು ಸಾಧಿಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಜೀವನ ನಡೆಸ್ಕೊಂಡು ಹೋಗೋಣ. ಅದಕ್ಕೆ ಜೀವನ ಯಾಕೆ ಕಳ್ಕೋಬೇಕು? ಕಷ್ಟಗಳು ಬಂದೇ ಬರುತ್ತೆ ಎಲ್ಲರೂ ಜೀವನದಲ್ಲಿ. ಆ ಕಷ್ಟಕ್ಕೆ ಎದುರಿ ನಾವು ಜೀವ ಕಳ್ಕೊಳ್ಳೋದ್ರಲ್ಲಿ ಸರಿ ಇಲ್ಲ ಅನಿಸ್ತು. ಒಂದು ಹೆಣ್ಣು ಜನ್ಮ ಕೊಡುವಾಗ ಎಷ್ಟು ನೋವು ಪಟ್ಟಿರ್ತಾಳೆ, ಎಷ್ಟು ಇದು ಮಾಡಿರ್ತಾರೆ. ಚಿಕ್ಕವಳಿಂದ ಅಷ್ಟೆತ್ರ ನಾವು ಇವಾಗ ಮದುವೆ ವಯಸ್ಸಿಗೆ ಬರೋವರೆಗೂ ತಂದೆ ತಾಯಿ ಸಾಕಿರ್ತಾರೆ ಅಂದರೆ ಎಷ್ಟು ಕಷ್ಟಪಟ್ಟು ಎಷ್ಟು ತ್ಯಾಗ ಮಾಡಿ ಅದೆಲ್ಲ ಮಾಡಿ ಅವರು ನಮಗೆ ಬೆಳೆಸಿರ್ತಾರೆ. ಗಂಡನ ಮನೇಲಿ ಅಷ್ಟೇ, ಇವಾಗ ಗಂಡ ಆಗಿದ್ರೂ ಅಷ್ಟೇ, ನಾವು ಮನೇಲಿದ್ದೀವಿ ಅಂದರೆ ಅವರು ಕಷ್ಟ ಬಿದ್ದು ನಮಗೆ ಬಟ್ಟೆ ಆಗಿರ್ಬೋದು, ಊಟನೇ ಆಗಿರ್ಬೋದು, ಒಂದೊತ್ತು ಊಟನೇ ಆಗಿರ್ಬೋದು, ಅವ್ರು ಕಷ್ಟ ಬಿದ್ದು ನಮ್ಗೆ ಊಟ ಹಾಕ್ತಾರೆ ಅಂದರೆ ಒಂದು ಮಾತು ಅಂದೇ ಅಂತಾರೆ ಎಲ್ಲರೂ ಮನೇಲಿ. ನಾವು ಮನೇಲಿದ್ದೇ ಒಂದು ಮಾತು ಅನಿಸ್ಕೊಳಲ್ಲ ಅಂದರೆ ಅವರು ಹೊರಗಡೆ ನಮಗೋಸ್ಕರ ದುಡಿದು ಒಂದು ಮಾತು ಅನ್ನೋದ್ರಲ್ಲಿ ತಪ್ಪಿಲ್ಲ. ಅತಿ ಆಗಬಾರ್ದು, ಅವರು ಅನ್ನೋದು ಅತಿ ಆಗಬಾರ್ದು, ಅನ್ಸ್ಕೊಳ್ಳೋದು ನಮ್ಮದು ಅತಿ ಆಗಬಾರ್ದು ಅಷ್ಟೇ. ಹಾಗಾಗಿ ಜೀವನ ಕಳ್ಕೊಬಾರ್ದು ಅನ್ನೋದು, ದೇವರು ಜೀವ ಹೋಗಲಿ ಅದಾಗಿ ನಾವೇ ಕಳ್ಕೊಬಾರ್ದು ಅನ್ನೋ ಡಿಸಿಷನ್ಗೆ ಬಂದಿದ್ದೀನಿ. ಆ ಟ್ರ್ಯಾಕ್ ನೋಡಿದರೆ ನನಗೆ ಅದನ್ನು ನೆನಪಾಯಿತು, ಅದಕ್ಕೆ ಹೇಳಿದೆ. ಯಾರಿನ್ನೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.